ಸಿಂಹರಾಶಿ ಕುಟುಂಬದಲ್ಲಿದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿಯುವಂತಹ ದಿವಸ. ಹಾಗಾಗಿ ಏನೋ ಒಂದು ಕಡೆ ಸಮಾಧಾನ ನೆಮ್ಮದಿ ಅನ್ನುವಂಥದ್ದನ್ನು ಕಾಣಲಿಕ್ಕೆ ಅವಕಾಶವಾಗುತ್ತೆ. ನಿಮ್ಮಿಂದ ಕುಟುಂಬಕ್ಕೆ ಸಮಸ್ಯೆ ಆಗಿತ್ತೋ ಅಥವಾ ಕುಟುಂಬದಿಂದಲೇ ನಿಮಗೆ ಸಮಸ್ಯೆ ಆಗಿತ್ತೋ ಇಲ್ಲ ಒಟ್ಟಾರೆ ಕುಟುಂಬಕ್ಕೆ ಏನೋ ಸಮಸ್ಯೆ ಇದ್ದಂಥದ್ದು ಸ್ವಲ್ಪ ಮಟ್ಟಿಗೆ ದೂರವ ಸರಿಯತಕ್ಕಂತಹ ಕೆಲಸವಾಗುತ್ತೆ. ಸಮಾಧಾನ ಸಿಕ್ಕುವಂಥದ್ದು, ಮನಸ್ಸಿಗೆ ಸ್ವಲ್ಪ ಹಿತವಾಗತಕ್ಕಂತಹ ದಿವಸ. ಏನೋ ಸಮಸ್ಯೆ ಇತ್ತಪ್ಪ ಅಥವಾ ಯಾವುದೋ ಒಂದು ದೊಡ್ಡ ವಿಚಾರ ನಮ್ಮನ್ನು ಕಾಡ್ತಾ ಇತ್ತು, ಅದರಿಂದ ನಾವು ಹೊರಬಂದ್ವಿ, ದೂರ ಆಯಿತು ಆ ವಿಷಯ ಅನ್ನುವಂಥದ್ದು ನೆಮ್ಮದಿಯನ್ನು ಕೊಡುತ್ತೆ. ಧಾರಾಳವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಸಂದರ್ಭಗಳು ಬರಬಹುದು. ಸ್ನೇಹಿತರ ಮಧ್ಯದಲ್ಲೋ ಬಂಧುಗಳ ಮಧ್ಯದಲ್ಲೋ ಅಧಿಕಾರಿಗಳಿಗೋ ಹೀಗೆ ಹಣವನ್ನು ಖರ್ಚು ಮಾಡಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ. ಅದನ್ನು ಧಾರಾಳವಾಗಿ ನೀವು ಮಾಡಿದರೆ ನಿಮ್ಮ ಹೆಸರನ್ನು ಹಾಗೇ ಉಳಿಸ್ಕೊಳ್ತಕ್ಕಂಥದ್ದಾಗತ್ತೆ. ಗೌಪ್ಯತೆಯನ್ನು ಕಾಪಾಡಿಕೊಂಡು ಮಾಡ್ತಾ ಇದ್ದಂತಹ ಕೆಲಸ ಏನಾಗುತ್ತೆ ಅಂತಂದರೆ ಫಲವನ್ನು ನೀಡುತ್ತೆ. ಇವತ್ತು ಅಂದರೆ ಯಾವುದೋ ಒಂದು ಯೋಜನೆಯನ್ನು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಿ, ಇಲ್ಲ ಯಾವುದೋ ಒಂದು ಬರವಣಿಗೆ ಅಂತಲೇ ಇಟ್ಕೊಳ್ಳಿ, ಯಾರಿಗೂ ಗೊತ್ತಿರೋದಿಲ್ಲ ನೀವು ಮಾಡ್ತಾ ಇರುವಂತಹ ಬರವಣಿಗೆ ಆಗಲಿ ಕೆಲಸವಾಗಲಿ. ಇವತ್ತು ಅದು ಯಾವಾಗ ಸಮಾಜಕ್ಕೆ ಅರ್ಪಣೆ ಆಗುತ್ತೆ ಅಥವಾ ಸಮಾಜಕ್ಕೆ ಗೊತ್ತಾಗುತ್ತೆ, ಅದರಿಂದ ಒಳ್ಳೆಯ ಫಲವನ್ನು ನೀವು ನೋಡ್ತೀರಿ, ಕಾಣ್ತೀರಿ, ಅನುಭವಿಸ್ತೀರಿ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಕೆಲಸದ ಒತ್ತಡದಿಂದ ನಿದ್ದೆಗೆಡುವಂಥದ್ದು ಅಥವಾ ವೃಥಾ ತಿರುಗಾಟವನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಆರೋಗ್ಯದ ಮೇಲೆ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಗಮನ ಇರಲಿ. ತಿರುಪತಿ ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಜ ಶ್ರೀನಿವಾಸಾಯ ಮಂಗಳಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮನಸಾರೆ ಮಾಡಿ. ಶುಭವಾಗಿ. ಕನ್ಯಾರಾಶಿ ಉದ್ಯೋಗದ ಮಧ್ಯದಲ್ಲಿ, ವ್ಯವಹಾರದ ಮಧ್ಯದಲ್ಲಿ ಅನೇಕ ದುಷ್ಟರು ಎದುರಾಗಬಹುದು. ಕೆಟ್ಟವರು, ವಿರೋಧಿಗಳು, ನಿಮ್ಮ ಶತ್ರುಗಳು, ಅಥವಾ ನಿಮಗೆ ತೊಂದರೆಯನ್ನು ಮಾಡಲೇಬೇಕು ಅನ್ನುವಂತಹ ಉದ್ದೇಶ ಇರತಕ್ಕಂಥವ್ರು, ಇದೆಲ್ಲವನ್ನು ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಈ ದಿವಸ ಇರುತ್ತೆ ಅಂತ ಅರ್ಥ. ಪ್ರೇಮಿಗಳ ಮಧ್ಯದಲ್ಲಿ ಘರ್ಷಣೆ ಆಗ್ಬೋದು, ಜಗಳ ಆಗ್ಬೋದು, ಅಥವಾ ಮಾತು ಬಿಡ್ತಕ್ಕಂತಹ ಪರಿಸ್ಥಿತಿ ಬರಬಹುದು. ಇದಕ್ಕೆಲ್ಲ ಕಾರಣ ಏನು ಅಂದರೆ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥದ್ದು. ಯಾವ ವಿಷಯಕ್ಕೋಸ್ಕರ ನಾವು ಜಗಳ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಗೊತ್ತಾಗದಲೇ ಆ ಮಾತುಗಳನ್ನು ಮುಂದುವರಿಸ್ತಕ್ಕಂಥದ್ದು. ಹೀಗೆಲ್ಲ ಒಂದಷ್ಟು ಅನರ್ಥಗಳು ನಡೆಯುವಂಥದ್ದಾಗತ್ತೆ. ಇವತ್ತು ಸ್ವಲ್ಪ ಅನಗತ್ಯವಾದಂತಹ ಖರ್ಚಿಗೆ ಕಡಿವಾಣವನ್ನು ನೀವು ಹಾಕಲೇಬೇಕು. ಅದಿಲ್ಲ ಅಂತಾದಾಗ ದೊಡ್ಡ ಪ್ರಮಾಣದ ಹಿಂಸೆಯನ್ನು ಅನುಭವಿಸ್ತೀರಿ. ಉಳಿತಾಯದ ಹಣ ಏನಿದೆ ಅದೇ ಈ ದಿವಸದ ಆದಾಯ ಅಂತ ತಿಳ್ಕೊಳ್ಬೇಕು. ಯಾವ ಹಣವನ್ನು ನೀವು ಖರ್ಚು ಮಾಡೋದಿಲ್ಲ, ಆ ಹಣವನ್ನು ಉಳಿಸಿದಿರಿ ಅಂತಾದರೆ ಅದೇ ಇವತ್ತಿನ ನಿಮಗೆ ಆದಾಯ, ದುಡಿಮೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾದಂಥದ್ದು, ಭಾವಿಸ್ಬೇಕಾದಂಥದ್ದಾಗತ್ತೆ. ಅಂದರೆ ಹಣಕ್ಕೋಸ್ಕರವಾಗಿ ಅಷ್ಟೊಂದು ಕಷ್ಟ ಇದೆ, ಇವತ್ತಿನ ದಿವಸದಲ್ಲಿ ಆ ಹಣದ ಅಗತ್ಯತೆ ಎಷ್ಟಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುವಂಥದ್ದು, ಅದರ ಅನುಭವ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಆಗುವಂಥದ್ದಾಗತ್ತೆ. ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೆ ಹಿನ್ನಡೆಯಾಗ್ತಕ್ಕಂಥದ್ದು, ಇಲ್ಲಿವರೆಗೆ ಏನೋ ಒಂದು ಹೆಸರನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಈ ದಿವಸ ಹಿನ್ನಡೆಯನ್ನು ಅನುಭವಿಸ್ಬೇಕಾಗತ್ತೆ. ಅಥವಾ ಇಲ್ಲಿಯವರೆಗೆ ಮಾಡಿದಂತಹ ಹೆಸರೇನಿದೆ ಅದು ಹೇಗೆ ಬಂತು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಈ ರೀತಿಯ ಹಿನ್ನಡೆಗಳು ಅಥವಾ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಅಸಮಾಧಾನ ಆಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ ಅಂತ ಅರ್ಥ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಸಾಮಾಜಿಕವಾದಂತಹ ಸ್ಥಾನಮಾನಗಳು ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಸಮಾಜದಲ್ಲಿ ನಿಮ್ಮ ಬಗ್ಗೆ ವಿಶೇಷವಾದಂತಹ ಗೌರವವಾಗಲಿ, ನಿಮ್ಮ ಸಾಧನೆಯನ್ನು ಕೊಂಡಾಡ್ತಕ್ಕಂಥದ್ದಾಗಲಿ, ಸಮಾಜಕ್ಕೆ ನಿಮ್ಮಿಂದ ಆದಂತಹ ಸೇವೆಯನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದಾಗಲಿ, ನಿಮ್ಮ ಮಾರ್ಗದರ್ಶನ ಸಲಹೆಯನ್ನು ಬಯಸುವುದಾಗಲಿ, ಈ ರೀತಿ ಹಲವಾರು ರೀತಿಯಲ್ಲಿ ನಿಮ್ಮನ್ನು ಜನ ಮೆಚ್ಚಿಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ನಿಮಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಅಥವಾ ಮುಂದಿನ ದಿನಮಾನದಲ್ಲಿ ನಿಮ್ಮನ್ನು ಗೌರವಿಸಬೇಕು ಅನ್ನುವಂತಹ ವಿಚಾರವನ್ನು ಈ ದಿವಸ ನಿಮ್ಮ ಗಮನಕ್ಕೆ ತರುವಂಥದ್ದು. ಹೀಗೆಲ್ಲ ಬದಲಾವಣೆಗಳು, ಬೆಳವಣಿಗೆಗಳು ವಿಶೇಷವಾಗಿ ಧನಾತ್ಮಕವಾಗಿ ನಿಮ್ಮ ಪಾಲಿಗೆ ಈ ದಿವಸ ಆಗತ್ತೆ. ನಿಮಗೆ ಜನಬಲ, ಧನಬಲ ಇದೆಲ್ಲ ನನ್ನ ಜೊತೆ ಇದೆ ಅನ್ನುವಂಥದ್ದು ಗಟ್ಟಿಯಾಗ್ತಾ ಹೋಗುತ್ತೆ. ಯಾವಾಗ ಜನ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಅಥವಾ ನಿಮ್ಮನ್ನು ಗೌರವಿಸ್ತಾರೆ, ನೀವು ಮಾಡಿದಂತಹ ಕೆಲಸವನ್ನು ಹೊಗಳ್ತಾರೆ, ಆಗ ಪರವಾಗಿಲ್ಲಪ್ಪ, ನನಗೂ ಒಂದಷ್ಟು ಜನ ಹಿಂಬಾಲಕರಿದ್ದಾರೆ, ಅವರ ಒಂದು ಸಹಾಯ,
ಅವರ ಒಂದು ಮನೋಬಲ ನನ್ನ ಮನೋಬಲವನ್ನು ಗಟ್ಟಿ ಮಾಡ್ತಾ ಇದೆ ಅನ್ನುವಂತಹ ಭಾವನೆ, ಅನ್ನುವಂತಹ ಒಂದು ಪ್ರಾಮಾಣಿಕವಾದ ಅನುಭವ ನಿಮಗೆ ಆಗುವಂತಹ ದಿವಸ ಇದು. ನಿಮ್ಮ ವಿರೋಧಿಗಳು, ಶತ್ರುಗಳು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ನಿಮಗೆ ಒಂದಷ್ಟು ಗೊಂದಲಗಳನ್ನು ಮಾಡುವಂತಹ ಸಾಧ್ಯತೆಗಳೂ ಇದೆ. ಯಾವಾಗ ಒಳ್ಳೆಯತನವನ್ನು ಮೆಚ್ಚಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ವೋ ಆಗ ಅಸೂಯಾಪರರು ನಿಮ್ಮ ಬಗ್ಗೆ ಇಲ್ಲದೇ ಇರತಕ್ಕಂತಹ, ಇವತ್ತಿನ ಭಾಷೆ ಅಥವಾ ಇವತ್ತು ಹೆಚ್ಚು ಪ್ರಚಲಿತದಲ್ಲಿರತಕ್ಕಂತಹ ಒಂದು ಪದ ಅಂದರೆ ಷಡ್ಯಂತ್ರ ಅಂತ ಏನು ಹೇಳ್ತೀವಿ, ಆ ರೀತಿಯ ಕೆಲವು ಸಮಸ್ಯೆಗಳನ್ನು, ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಆದರೆ ನಿಮಗಿರ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ವಿದ್ಯಾವಂತಿಕೆ ಇವೆಲ್ಲವನ್ನ ಗಮನಿಸಿದಾಗ ಅದು ಯಾವುದೂ ಕೂಡ ನಡೆಯುವುದಿಲ್ಲ ಅನ್ನುವಂಥದ್ದು ಕೂಡ ಸತ್ಯವಾಗತ್ತೆ. ಅದರ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರತಕ್ಕಂಥದ್ದು, ಎಲ್ಲರನ್ನ ಎದುರಿಸ್ತಕ್ಕಂತಹದ್ದು, ಎಲ್ಲ ವಿಷಯಗಳಿಗೂ ಸಮರ್ಥವಾಗಿ ಉತ್ತರವನ್ನು ನೀಡ್ತಕ್ಕಂತಹ ಸಾಮರ್ಥ್ಯ ನಿಮ್ಮದಾಗಿದ್ದರೆ ಅದು ನಿಮ್ಮನ್ನು ಜಯಗೊಳಿಸುತ್ತೆ ಅಂತಕ್ಕಂಥದ್ದು. ವಿದ್ಯುತ್ ಉಪಕರಣಗಳು ಹಾನಿಯಾಗ್ತಕ್ಕಂಥದ್ದು ಅಥವಾ ಸರಿಯಾಗಿ ಕೆಲಸವನ್ನು ಮಾಡದೇ ಇರತಕ್ಕಂಥದ್ದು, ದುರಸ್ತಿಗೆ ಬರುವಂಥದ್ದು, ಈ ರೀತಿಯ ಸಮಸ್ಯೆ ನಿಮಗೆ ಕಾಡಬಹುದು. ಅದು ಒಂದಷ್ಟು ಆ ಸಮಯಕ್ಕೆ ಬೇಸರವನ್ನು ತರುತ್ತೆ. ಸಕಾಲದಲ್ಲಿ ಕೆಲಸಗಳು ಆಗಬೇಕಾದಾಗ ಅದರಿಂದ ತೊಂದರೆಗಳು ನಿಮಗೆ ಆಗುವಂಥದ್ದಾಗಬಹುದು. ಮುನೇಶ್ವರನನ್ನು ಪ್ರಾರ್ಥನೆ ಮಾಡಿ, ಈಶ್ವರನ ಇನ್ನೊಂದು ರೂಪ ಅಥವಾ ಇನ್ನೊಂದು ಶಕ್ತಿ ಆ ಮುನೇಶ್ವರ, ಅವನನ್ನು ಪ್ರಾರ್ಥನೆ ಮಾಡಿ ಆ ಮುನೀಶ್ವರನ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಎಲ್ಲ ದೃಷ್ಟಿಯಿಂದ ಎಲ್ಲ ಕ್ಷೇತ್ರದಲ್ಲಿ ಅನುಕೂಲವಾಗುವಂತಹ ದಿವಸ ಇದು. ಅಂದರೆ ಯಾವುದೂ ತೊಂದರೆಗಳು ಅಥವಾ ಅಡ್ಡಿ ಆತಂಕಗಳು ಈ ದಿವಸ ಇಲ್ಲ ಅನ್ನುವಂತಹ ಒಂದು ಸೂಚನೆ ನಿಮಗೆ ಕಾಣುವಂಥದ್ದಾಗತ್ತೆ. ಬುದ್ಧಿವಂತಿಕೆಯಿಂದ ಹಣವನ್ನು, ಜನವನ್ನು ಸಂಪಾದನೆ ಮಾಡ್ತೀರಿ. ಜನಾಕರ್ಷಣೆ, ಧನಾಕರ್ಷಣೆ ಇದೆರಡೂ ಕೂಡ ಬುದ್ಧಿವಂತಿಕೆಯಿಂದನೇ ನಡೆಯುತ್ತೆ ಅನ್ನುವಂಥದ್ದು. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಒಳ್ಳೆಯ ಹಣವನ್ನು ಸಂಪಾದನೆ ಮಾಡಿ, ಒಳ್ಳೆಯ ಜನರನ್ನು ನಿಮ್ಮತ್ತ ಆಕರ್ಷಣೆ ಮಾಡ್ಕೊಳ್ಳಿ. ಅವರೇ ನಿಮ್ಮ ಮನೆಗೆ ಬರಬೇಕು, ನೀವಿರೋ ಜಾಗಕ್ಕೆ ಬರಬೇಕು ಅಂತ ಅರ್ಥ ಅಲ್ಲ. ನೀವು ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ನಿಮ್ಮ ಜೊತೆ ಬಹಳ ಸೌಮನಸ್ಯದಿಂದ ಅವರು ಮಾತಾಡ್ತಾರೆ, ನಿಮಗೊಂದಲ್ಲಿ ಸ್ಥಾನ ಇದೆ, ಒಳಗೆ ಬಾ ಅಂತ ಕರೀತಾರೆ ಅಂತಾದರೆ ಅದು ನಿಮ್ಮ ಸಾಧನೆ ಅಂತ ಹೇಳಬೇಕು. ಸಹೋದರರನ್ನು, ಸಂಬಂಧಿಕರನ್ನು ತುಂಬ ಸಂತೋಷಪಡಿಸ್ತಕ್ಕಂತಹ ದಿವಸ. ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿಯರನ್ನು, ಹಾಗೆ ನಿಮ್ಮ ಬಂಧುಗಳನ್ನು, ಆತ್ಮೀಯರನ್ನು ನೀವು ಸಂತೋಷಪಡಿಸ್ತೀರಿ. ನಿಮ್ಮ ನಡವಳಿಕೆಯಿಂದ ಅಥವಾ ನಿಮ್ಮ ಉದ್ದೇಶ ಅಥವಾ ನಿಮ್ಮ ಮಾತು, ಇದರಿಂದ ಅವರಿಗೆ ತುಂಬ ಸಂತೋಷ ಆಗುವಂಥದ್ದಾಗತ್ತೆ. ಹಳೆಯ ಅನುಭವಗಳು ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹಿಂದೆ ಆದಂತಹ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆದಂತಹ ಅನುಭವಗಳೇನಿರುತ್ತೆ ಅದು ಬಹಳ ಅನುಕೂಲಕ್ಕೆ, ಉಪಯೋಗಕ್ಕೆ ಬರುತ್ತೆ. ಒಳ್ಳೆಯ ಅನುಭವಗಳಾದರೆ ಮತ್ತೆ ಹಾಗೇ ಮುಂದುವರಿಸ್ಕೊಂಡು ಹೋಗ್ಬೋದು. ಕೆಟ್ಟ ಅನುಭವಗಳಾದರೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಹೆಜ್ಜೆಯನ್ನು ಇಡಬೇಕಾದಂಥದ್ದಾಗತ್ತೆ. ಇದೆಲ್ಲ ನಿಮಗೆ ಆಗತಕ್ಕಂತಹ ನಷ್ಟ, ಹಾನಿ, ಹಿನ್ನಡೆಗಳನ್ನು ತಡೆಗಟ್ಟತಕ್ಕಂಥದ್ದು, ಅಭ್ಯುದಯವನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನಿಮಗೆ ಇದು ಬಹಳ ಒಳ್ಳೆಯದಾಗಿರುವಂಥದ್ದು. ಬೇರೆಯವರ ಜೊತೆಯಲ್ಲಿ ವ್ಯವಹರಿಸ್ತಕ್ಕಂತಹದ್ದು, ಪಾಲುದಾರಿಕೆ ಇದೆರಡೂ ಕೂಡ ಈ ದಿವಸ ಬೇಡ. ದಿವಸ ಚೆನ್ನಾಗಿದೆ, ನನಗೆ ಆದಾಯ ಚೆನ್ನಾಗಿದೆ, ಜನಾಕರ್ಷಣೆ, ಧನಾಕರ್ಷಣೆ ಇದೆಲ್ಲ ಇದೆ ಅಂತ ಹೇಳಿ ಬೇಡದೇ ಇರುವಂಥದ್ದಕ್ಕೆ ನೀವೇನಾದರೂ ಕಮಿಟ್ ಆದರೆ ಆಗ ತೊಂದರೆಯನ್ನು ಮಾಡ್ಕೊಳ್ತೀರಿ. ಇದೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ಒಂದಾಗಿರಬೇಕು. ನಾನು ಈ ದಿವಸ ವ್ಯವಹಾರ ಮಾಡ್ಬೋದಾ, ಬೇರೆಯವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ಬೋದಾ, ಪಾರ್ಟ್ನರ್ಶಿಪ್ಗೆ ನಾನು ಸಹಿ ಹಾಕ್ಬೋದಾ, ಈ ರೀತಿಯ ಆಲೋಚನೆಗಳೆಲ್ಲ ಇರಬೇಕಾಗತ್ತೆ. ಮನಸ್ಸಿನಲ್ಲಿ ಕಳವಳ ಆಗೋದ್ರಿಂದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಮನಸ್ಸಿನಲ್ಲಿ ಏನೋ ಗೋಜಲು, ಏನೋ ಗೊಂದಲ, ಈ ಕೆಲಸದಲ್ಲಿ ಹೇಗಪ್ಪ ಅನ್ನುವಂಥದ್ದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಆಗ ಆ ಕೆಲಸವನ್ನು ನಿಲ್ಲಿಸ್ಬಿಡುವಂಥದ್ದು. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ವಿವೇಚನೆಯಿಂದ ಕೆಲಸವನ್ನು ಆರಂಭ ಮಾಡಿ, ಹಾಗೆ ಬಹಳ ಜಾಗರೂಕತೆಯಿಂದ ಕೆಲಸವನ್ನು ಮುಗಿಸಿ ಅನ್ನುವಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.